ಕೇಳ್ರಪ್ಪ. 2 ನಿಮಿಷ ಅಂತ ಹೇಳ್ತೀರಿ. ಕಬ್ಬು ಬೆಳೆಗಾರ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ದಯಮಾಡಿ ಎಲ್ಲರೂ ಗುರುಗಳು ಮಾತಾಡೋದು ಸೌಂಡ್ ಇಡತ್ತ ತಮ್ಮ ಚೋರ್ ನಿಮಿಷ ಮಲ್ಲಪ್ಪನ ಇವತ್ತು ಮಾಡಿ ಏನು ಗುರುದವ್ರ ಮ್ಯಾಗ ಕಳಿಸ್ರಿ. ಗುರುದವ್ರು ಮಲ್ಲಪ್ಪನ ಮಲ್ಲಪ್ಪನ ಇಲ್ಲ ಗುರುಗಳು ಮರ್ಸಿ ಗುರುಜು ಮಲ್ಲಪ್ಪನ ಇಲ್ಲ ಕಳಿಸ್. ಗುರುಜಿ ದೊಡ್ಡದವ್ರು ಬರಪ್ಪ, ದೊಡ್ಡದವ್ರು ಗುರುಜು. ಒಂದು ಮಾತು ಹೇಳ್ತೀನಿ ಇಲ್ಲಿ ಕೇಳ್ರಿಪ್ಪ. ನಿನ್ನೆ 1 ನಿಮಿಷ ಶಾಂತ ಆಗ್ರಿಪ್ಪ, ಶಾಂತ ಆಗ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು 5 ನಿಮಿಷ ಶಾಂತ ಆಗ್ರಿ. 5 ನಿಮಿಷ ಇದು ಇಲ್ಲಿ ಕೇಳ್ರಿ. ಫ್ಯಾಕ್ಟ್ರಿ ಅವರು ನಿನ್ನೆ ಮುಂಜಾನೆ ನನಗೂ ಒಂದಿಷ್ಟ ವಿಚಾರ ಬೇರೆ ಬಂದಿತ್ತು. ಕೇಳ್ತಮ್ಮ ಫ್ಯಾಕ್ಟ್ರಿ ತಮ್ಮ ನೀವು ಸುಮೀರು ಕೇಳಿ. ಮಲ್ಲಪ್ಪನ ಮ್ಯಾಗ ಇಲ್ಲ, ಮಲ್ಲಪ್ಪನ ಇಲ್ಲ ಗಣಪ. ಮಲ್ಲಪ್ಪನ ಕುಮಾರ ಮರ್ದಿ, ಬಾಬುಗೌಡ್ರು ಕಾಶಪ್ಪನ ಯಾರ ಸಂಘಟನೆಯವ್ರು ದುಡ್ದಿರಿಪ್ಪ ನಿಮ್ ಪಾದಕ್ಕೆ ಬಿಡ್ತೀನಿ. ಮ್ಯಾಗ ಬರ್ರಿ ಸಂಘಟನೆ ಅವ್ರು ಬರ್ರಿ. ಭಾಳ ದುಡ್ದಿರಿ. 3 ತಿಂಗಳ ನಿಂದ್ರಿ ನೋಡ್ರಿ. ಒಂದು ಮಾತು ಸರಿಯಾಗಿ ಕೇಳ್ಕೊರಿಪ್ಪ. ಫ್ಯಾಕ್ಟ್ರಿ ಅವ್ರು ನಿನ್ನ ಮುಂಜಾನೆ ಒಂದು ಮಾತು ಬಂದಿತ್ತು. ಅವಾಗ ಗುರುಜಿ ಹಿಂದ್ ಸರಿ ಇಲ್ಲ ಗುರುಜಿ ಮತ್ತವ ಚುನಪ್ಪ ಪೂಜಾರಿ ಇಬ್ರು ಕೂಡಿ ಬೇಕಾದ ಮಾಡಿ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ. ಕರೆ 10 ರೂಪಾಯಿ ಕುಡಿದು ಬಂದಿದ್ರು. ನಾಂದೆ ಶಶಿಕಾಂತ್ ಗುರುಜಿ ಚುನಪ್ಪ ಪೂಜಾರಿ ಗುರ್ಲಾಪುರದಿಂದ ಕರೆ ಇನ್ನೊಂದು 100 ರೂಪಾಯಿ ತಗೊಂಡು ಹೋಗ್ತಾನೆ. ನಿಮ್ಗೆ ರೈತರಿಗೆ ಹೇಳ್ತೀನಿ, ಹಿಂದ ರಾಜಕಾರಣ ತಂದ ಜಗಳ ಹಚ್ಚಾಕತ್ತಿದ್ರ. ಕತ್ತರಿಕಿ ಟೋಲ್ನಾಗ ನಮ್ಮ ರೈತ ಸಂಘದವ್ರು ಕಲ್ಲು ಒಗದಿಲ್ಲ, ಬ್ಯಾರೆ ಮಕ್ಕಳ ಕಲ್ಲು ಒಗದಾರ. ಆ ಮಕ್ಕಳ ಮನೆ ಕಲ್ಲು ಬೀಳಂಗ ಭಗವಂತ ಮಾಡ್ಲಿ. ನಿಮಗೆ ಹೇಳ್ತೀನಿ, ನೀವೆಲ್ಲ ಚುನಪ್ಪ ಪೂಜಾರಿಗೆ ಒಂದು ಜೋರ್ಲೆ ಚಪ್ಪಾಳಿ ಹೊಡೆದು ಧನ್ಯವಾದ. ಇಲ್ಲ ಹೇಳ್ತೀನಿ, ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ. ಒಂದು ನಿಮಿಷ ಕೇಳ್ರಿಪ್ಪ. ನಾ ಹೋರಾಟ ಹೆಂಗಾರ ಮಾಡಿ ಎಬ್ಬಿಸ್ಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಶುಗರ್ ಕಮಿಷನರ್ ಹೆಂಗ್ ತೆಗದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಇದ್ರ. ಆದ್ರ ನೀವೆಲ್ಲರೂ ಪ್ರತಿಯೊಬ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಗುರ್ಲಾಪುರ ತಾಯಂದ್ರು, ಯುವಕರು, ಹಿರಿಯರು, ಈ ಗ್ರಾಮದವರು ರಾಜ್ಯದ ಮೂಲೆಯಿಂದ ಏನು ಬಂದ್ರಲ್ಲ, ನಿಮ್ಮ ಶಕ್ತಿಗೆ ನಡಗಿಬಿಟ್ಟು ಮಕ್ಕಳೆಲ್ಲರೂ. ಆದ್ರ ಯಾವುದೇ ರಾಜಕಾರಣಿಗೆ ಹೆದರಿ ಸಂಘಟನೆ ಕೂಡಬಾರ್ದು. 1 ರೂಪಾಯಿ ಇರ್ಲಾರ್ದ ಶಶಿಕಾಂತ್ ಗುರುಜನ ಚುನಾವಣೆ ಎಬ್ಬಿಸ್ಬೇಕಂತ ಏನು ಮಾಡಿದ್ರಲ್ಲ ಅವ್ರನ್ನ ಮೂಲೆ ತಗೊಂಡ್ಬಿಟ್ಟು 3,000 ಕೇಳ್ರಿ. ಮೊದಲ 3,500 ಕೇಳಿದ್ದೀವಿ. 1 ರೂಪಾಯಿ ಕುಡುಗಲ್ ಅಂದಿದ್ರ. ಇಲ್ಲಿ ನಿಮ್ ಹೋರಾಟ 5ನೇ ದಿನಕ್ಕೆ 3,200 ಬಂತು. ನಿನ್ನೆ ಮುಂಜಾನೆ ಏನ್ ಹೇಳಿದ್ರಂದ್ರ, ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕಾರ್ ಕುಂಡ್ರಲಿ, ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ 10 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಗುರ್ಲಾಪುರದಾಗ, ಇನ್ನು 100 ರೂಪಾಯಿ ತಗೊಂಡ ಹೋಗ್ತಾನೆ. ಇವತ್ತ ಫ್ಯಾಕ್ಟ್ರಿ ಅವರು 3,250, ಸಿದ್ದರಾಮಯ್ಯನವ್ರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತು. ನಂದ 3,300 ರೂಪಾಯಿ. ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರ, ಇವತ್ತು ರಾತ್ರಿ ನಾಳೆ ಕಬ್ಬು ಕಡೆ ಹೊರದೀವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರನ್ನ ಎಬ್ಸೋದು, ಹೋರಾಟ ಹೊಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ನೀವೆಲ್ಲ
ಇದ ಗೆಲುವಾಗೈತಿ. ನಿಮಗೆ ವಿನಂತಿ ಮಾಡ್ಕೋತೀನಿ. ತಮ್ಮ ಮಾತಾಡ್ಬೇಡ. ನೀವೆಲ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬೇರೆ ಮಾತಾಡ್ತೀನಿ. ಅಧಿವೇಶ ನೋಡ್ರಿ, 10 ವರ್ಷ ಇತಿಹಾಸದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲ್ಲಿಗೆ ಅಡ್ಡಾಡ್ಯಾರ. ಮಿನಿಸ್ಟರ್ ನಿಯೋಗ ಹೋದಾರ, ಸಿದ್ದರಾಮಯ್ಯನತಿಗೆ ನಿಯೋಗ ಹೋದಾರ, ಮೋದಿ ಅವ್ರತಕ್ಕೆ ನಿಯೋಗ ಹೋದಾರ. 50 ಪೈಸೆ ಸಿಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದ ಹೇಳೇನಿ, ಸತ್ರ ಒಂದು ಮಾತು, ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಕೂತಿರ್ಲ, ನಾವೊಂದು ಹೇಳಿ ಏನು ಪ್ಲಾನ್ ಮಾಡಿರ್ಕೋತೇನ, ಸ್ವಾಮಿನ ಎಬ್ಬಿಸ್ಬೇಕಿಲ್ಲದ. DC ಮೀಟಿಂಗ್ ಹೋಗ್ಬೇಕು, ಗುರ್ಲಾಪುರ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು. ವಿಮಾನ ಟಿಕೆಟ್ ಬುಕ್ ಮಾಡಿ ರಾತ್ರಿ ಬೆಂಗಳೂರಿಗೆ ಬಾ ಅಂದ್ರ ನನ್ನ ಹೆಣ ಗುರ್ಲಾಪುರದಾಗ ಹೋಗಿಲಿಕ್ಕರೆ ನಾ ಹೋಗಂಗಿಲ್ಲ ಅಂತ ಹೇಳಿ ಒಟ್ಟ ಹೋಗುದಿಲ್ಲ. ಗುರ್ಲಾಪುರದಾಗಿನ ಯಾವ ಸೊಕ್ಕಲೆ ಮಾತಾಡಲ್ಲ, ಅವನು ಮುರದ ಬಿಲ್ ತಗೊಂಡನ. ಸಂಗೊಳ್ಳಿ ರಾಯಣ್ಣಾಗ ಹುಟ್ಟಿದ ನಾ ಮೊದಲು ಹೇಳೀನಿ, ಕೋವಿಡ್ದಾಗ ನಾವು ಉಳ್ದಿದೀವಿ ಅಂದ್ರ ದೇವ್ರು ಉಡ್ಸ್ಯಾನಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ. ಅಧಿವೇಶನದ ಕೈ ಮುಗಿತೀನಿ. ನೀವೇನಾರ 10 ಲಕ್ಷ ಮಂದಿ ಬಂದ್ರ ಒಬ್ಬ MLA ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ 1,000 ರೂಪಾಯಿ ತಗೊಂಡ ಆದ್ರೆ ಇವತ್ತ ಈ ಬಿಲ್ಲಿನಕ್ಕಿಂತಲೂ ಒಂದು ಗೆಲುವು ಏನಾಗ್ಯದ ಅಂದ್ರ 25 ಸಂಘಟನೆಗಳಾಗಿತ್ತು, ರೈತ ಸಂಘಟನೆ 25-30. ನಿಮ್ಮ ಗುರ್ಲಾಪುರ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದ ವೇದಿಕೆ ಮ್ಯಾಗ ಬಂತ. ಶಿವಾನಂದ ಪಾಟೀಲ್ರ ಕೈ ಗಡಗಡ ಗಡಗಡ ನಡಕ್ತಿದ್ದು ನೀಲ್ಲಿ ಬಂದಾಗ ನೋಡ್ರಿ ನೀವು. ನಿಮ್ಮ ಶಕ್ತಿ, ನಿಮ್ಮ ಸಂಘಟನೆ, ನಿಮ್ಮ ಹೋರಾಟ, ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ. ನನಗೆ ಯಾರು ನೀವು 1 ರೂಪಾಯಿ ಕೊಡ್ಬೇಡ್ರಿ. ನಿಮ್ಮ ಕಬ್ಬಿನಾಗ ಏನು ಬರ್ತೈತ್ಲ ಒಂದು 500 ರೂಪಾಯಿ ಅನಾಥಾಶ್ರಮಕ್ಕ ಬಿದ್ದಂತವ್ರಿಗೆ ಕೊಟ್ಟು ಬಿಡ್ಬೋದು. ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಮುಖಂಡರು ಯಾರ್ದು ಹೆಸರು ತಗೊಂಡಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮೆಲ್ಲರ ಸಾಮರ್ಥ್ಯದಾಗೈತಿ. ರಾಜ್ಯದ ಮೂಲೆಯಿಂದ ಅನ್ನ ಕೊಟ್ಟವ್ರು, ರೊಟ್ಟಿ ಕೊಟ್ಟವ್ರು, ಬ್ಯಾಳಿ ಕೊಟ್ಟವ್ರು, ವಕೀಲರು, ಡಾಕ್ಟರ್, ಇಂಜಿನಿಯರ್, ವ್ಯಾಪಾರಸ್ಥರು, ಆಟೋ ಚಾಲಕರು, ಮೇಸ್ತ್ರಿಗಳು, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆ, ಇದೆಲ್ಲ ಮಹಿಳಾ ಸಂಘಟನೆಯವರು, ಮಾಜಿ ಸೈನಿಕರು, ಶಾಲಾ ಮಕ್ಕಳು, ಮೇಲಾಗಿ 5 ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರೋ ಲಕ್ಷ ಕೊಟ್ಟಿರ್ಲಿಲ್ಲ. ಇವತ್ತ ನಾಡಿನ ರೈತರಿಗೆ ಚುನಾಪಕ ನನಗೆ ನ್ಯಾಯ ಕೊಡಿಸಿದವ್ರು ಮಾಧ್ಯಮದವ್ರು ಅದರ ಚಪ್ಪಾಳಿ ಹೊಡಿಸೋರ್ಲಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಹೋರಾಟ ಅಂದ್ರ ಚಳುವಳಿ ಹೆಂಗಿರ್ತದಂದ್ರ ಹೋಯಿ ಮಾಡುವಂಗಿಲ್ಲ. ಇವತ್ತು ನಮ್ಮನ್ನ ಹೈವೇ ಹೋದ ಕೇಳ್ರಿ, ಇವತ್ತು ಮುಂಜಾನೆ ಹೈವೇ ಹೋದ ಎಲ್ಲಾರನ್ನು ಅರೆಸ್ಟ್ ಮಾಡಿ 3,200 ಮಕ್ಕಳು ಹೋಗ್ತಾರತ್ ಮಾಡಿದ್ದಾರೆ ಅವರು. ನಾನು ಮಲ್ಲಪ್ಪನ ಮನೆ ಬೆಳತಕ್ಕ 6 ಗಂಟೆ ತಕ್ಕ ಹಾರುಗೇರಿ ಬಸ್ ಸ್ಟ್ಯಾಂಡ್ ಕೂತ್ ಮಾತಾಡಿವಿ. ಮಲ್ಲಪ್ಪನ ಹೋರಾಟ ಹಾಳು ಮಾಡ್ತಾರ, ರಾಜಕೀಯ ತಂದಾರ. ಕೈ ಮುಗಿತನ ರೈತರಿಗೆ ನಾ ಕೈ ಮುಕ್ಕೋತೀನಿ. NH4 ಹೋಗೋದು ಬೇಡ, ಇಲ್ಲೇ ಹುಡುನು ಸತ್ರ ಸಾಯ್ಲಿ. ನಿಮಗ್ ಒಂದ್ ಮಾತು ಹೇಳ್ತೀನಿಪ್ಪ, ಈ ರಾಜ್ಯದೊಳಗ ಯಾವ್ದ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾಗ ಬಹಿಷ್ಕಾರ ಮಾಡಿ ಸಂಘಟನೆ ಅಂದ್ರೆ ಚುನಪ್ಪ ಪೂಜಾರಿ ಒಂದಾಯ್ತು. ರೈತನ ವೇದಿಕೆ ಮ್ಯಾಗ ನ್ಯಾಯ ಸಿಕ್ಕೈತಿ, ನಂಜುಂಡ ಸ್ವಾಮಿಯವರ ತತ್ವದಾಗ ಸಿಕ್ಕೈತಿ. ಅದಕ್ಕೆ ನಿಮ್ಮೆಲ್ಲರ ಗೆಲುವೈತಿ. ನಿಮ್ಮೆಲ್ಲರಿಗೂ ಚುನಪ್ಪ ಪೂಜಾರಿ ನಾನು, ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕರ್ತರು ನಿಮ್ಮ ಪಾದಕ್ಕೆ ಸಾಷ್ಟಾಂಗ ಹಾಕಿ ಬಿಡ್ಕೋತೀನಿ. ನಿಮ್ಮ ಗೆಲುವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನ ಹೋರಾಟಕ್ಕೆ, ರೈತ ಸಂಘಕ್ಕೆ, ನಂಜುಂಡ ಸ್ವಾಮಿ ಅವರಿಗೆ, ಚನ್ನಪ್ಪ ಪೂಜಾರಿ ಅವರಿಗೆ, ಯಲ್ಲಪ್ಪನ ಅಂಗಡಿ ಅವರಿಗೆ, ರಮೇಶನ್ನ ಕಲ್ಲಾರ್ ಅವರಿಗೆ, ಕುಮಾರ್ ಮರ್ದಿ ಅವರಿಗೆ, ಗೌಡರಿಗೆ, ಯಲ್ಲಪ್ಪನ ಅಂಗಡಿ ಅವರಿಗೆ, ಸಮಸ್ತ ರೈತ ಸಂಘಕ್ಕೆ
ಶಶಿಕಾಂತ್ ಗುಂಜೆ ಅವರಿಗೆ ಶಶಿಕಾಂತ್ ಗುಂಜೆ